ಪೃಥಿವಿಯ ಪ್ರಾರ್ಥನೆ ವರಾಹನ ಕುರಿತಾಗಿ ಅಪರೂಪದ ಅನೇಕ ಸಂಗತಿಗಳನ್ನ ನಿರೂಪಣೆ ಮಾಡುತ್ತಾ ಹೋಯಿತು. ಮಾಧವಿ ಅಂತ ನನ್ನನ್ನ ಕರೀತಾರೆ. ನಾನು ಆ ಶಬ್ದದಿಂದ ಯಾಕೆ ಕರೆಯಲ್ಪಟ್ಟೆ ಅಂತಂದ್ರೆ, ನಿನ್ನನ್ನೇ ನಾನು ಅವಲಂಬಿಸಿ ಬದುಕನ್ನ ಕಟ್ಟಿಕೊಂಡವಳು. ನೀನು ಎಲ್ಲ ತಿಳುವಳಿಕೆಯ ಮೊತ್ತ, ಎಲ್ಲದಕ್ಕಿಂತ ದೊಡ್ಡವ ಎಂದು ಯಾವ ವಿಕಾರಕ್ಕೂ ಒಳಗಾಗದವ. ನೀನು ಎಲ್ಲದರ ಕೊನೆ, ಆದರೆ ನಿನಗಿಲ್ಲ ಕೊನೆ. ನೀನು ಎಲ್ಲವನ್ನು ವ್ಯಕ್ತಪಡಿಸುವವ, ಆದರೆ ನೀನು ವ್ಯಕ್ತವಾಗದೆ ಉಳಿಯುವವ. ನೀನು ವ್ಯಕ್ತವಾಗದೆ ಉಳಿದರೂ ನೀನು ಇಲ್ಲಿ ಇದ್ದಿ ಅನ್ನುವುದರ ಕುರುಹನ್ನ ಪ್ರತಿಯೊಂದು ವಸ್ತುವಿನಲ್ಲೂ ಇಟ್ಟು ಮಹತ್ವಪೂರ್ಣವಾದ ಬದುಕಿಗೆ ಶಾಂತಿಯನ್ನ ಹಾಡಿದವ. ಪ್ರಭುವಾಗಿ ಸಮರ್ಥನೆಸಿ ಪ್ರತಿಯೊಂದರ ಒಳಗೂ ಹೊರಗೂ ಹೊತ್ತು ನಿಲ್ಲುವ ವಿಶಿಷ್ಟ ವ್ಯಕ್ತಿತ್ವ ನಿನ್ನದು ಅನ್ನೋದನ್ನ ಪ್ರಾರ್ಥನೆ ಮಾಡಿದ್ಲು. ಪರಾವರಾತ್ಮನ್ ವಿಶ್ವಾತ್ಮನ್ ಜಯ ಯಜ್ಞಪತೆ ನಘ ತ್ವಂ ಯಜ್ಞಸ್ತ್ವಂ ವಷಟ್ಕಾರ ತ್ವಮೋಂಕಾರಸ್ತ್ವಮಗ್ನಯ. ವರಾಹರೂಪಿ ಪರಮಾತ್ಮನ ಶರೀರದಿಂದ ಎಲ್ಲ ಯಜ್ಞದ ಸಂಗತಿಗಳು ಲೋಕದ ಉಪಕಾರಕ್ಕಾಗಿ ಒದಗಿ ಬಂದವು ಅನ್ನುವುದನ್ನ ಈ ಪದ್ಯದಲ್ಲಿ ಹೇಳ್ತಾ, ಇದು ಈ ತರದ ಪದ್ಯಗಳು ವರಾಹ ಪುರಾಣದಲ್ಲೂ ಇದೆ, ಭಾಗವತದಲ್ಲೂ ಅಗ್ನಿ ಪುರಾಣದಲ್ಲೂ ಬಂದಿದೆ. ಎಲ್ಲೆಡೆಯೂ ಕೂಡ ಇಂಥ ಮಾತುಗಳು, ಅಂದ್ರೆ ವರಾಹನ ಚಿಂತನೆಯನ್ನ ಮಾಡುವ ವಿಶಿಷ್ಟವಾದ ಅಂಶವು ಇಲ್ಲಿಯೂ ಅಭಿವ್ಯಕ್ತಿಗೊಂಡಿದೆ. ಪರಾವರಾತ್ಮನ್ ಅರು ಮತ್ತು ಅವರು ಕಡಿಮೆ, ಪರರು ಅಂದ್ರೆ ಶ್ರೇಷ್ಠರು. ಪರಾವರಾತ್ಮನ್, ಪರ ಮತ್ತು ಅವರ ಅನ್ನುವ ಎರಡೂ ತರದ ದೇವತಾ ಶಕ್ತಿಗಳಲ್ಲಿ ಆತ್ಮನ್ ಅಂತರ್ಯಾಮಿಯಾಗಿ ನೆಲೆಸಿದವನೇ. ನೀನು ಪರ ಮತ್ತು ಅವರಲ್ಲಿ ಪರ ಮತ್ತು ಅವರರಾಗಿಯೇ ಕಾಣಿಸಿಕೊಳ್ಳುವವನೇ. ನಾನು ದೊಡ್ಡವನು ಅಂತ ಹೇಳಿ ಬಲರಾಮನನ್ನು ಯಾವತ್ತೂ ಕೂಡ ತುಚ್ಛೀಕರಿಸಲಿಲ್ಲ. ನಾನು ದೊಡ್ಡವನು ಅನ್ನುವ ಕಾರಣಕ್ಕಾಗಿ ವಿಶ್ವಾಮಿತ್ರರನ್ನ ಅಥವಾ ದಶರಥನನ್ನ ಅವಗಣಿಸಲಿಲ್ಲ. ನಾನು ದೊಡ್ಡವನು ಅನ್ನುವ ಕಾರಣಕ್ಕಾಗಿ ವಾಮನಾಗಿ ಹೊರಟು ಬಂದಾಗ ತಂದೆ ತಾಯಿಗಳನ್ನ ತಿರಸ್ಕರಿಸಲಿಲ್ಲ, ನಮಸ್ಕರಿಸಿ ಬಂದ. ಇದು ಪರ ಮತ್ತು ಅವರರ ನಡುವೆ ಇರುವ ಅಂತರವನ್ನ ಕಾಯ್ದುಕೊಂಡು ಆ ಮೂಲಕ ಜಗತ್ತಿನಲ್ಲಿ ಒಂದು ಸುಸ್ಥಿರವಾದ ವ್ಯವಸ್ಥೆಯನ್ನ ಕಾಣುವಂತೆ ಮಾಡುವವನು ನೀನು. ಪರಾವರಾತ್ಮನ್ ವಿಶ್ವಾತ್ಮನ್, ಜಡಜೀವಗಳ ನಡುವೆ ಜೀವ ಪ್ರಪಂಚದಲ್ಲಿ ಪರಮಾತ್ಮನ ಇರವು ಒಂದು ತೆರನಾದರೆ ಇದೆಲ್ಲವನ್ನು ಜೋಡಿಸಿ ವಿಶ್ವ, ಸಮಸ್ತ ವಿಶ್ವದಲ್ಲೂ ಕೂಡ ನೀವೇ, ವಿಶ್ವಕ್ಕೂ ನೀವೇ ಸ್ವಾಮಿಯಾಗಿದ್ದೀರಿ, ವಿಶ್ವದ ಎಲ್ಲದರೊಳಗೂ ಅಂತರ್ಯಾಮಿಯಾಗಿ ನಿಂತಿದ್ದೀರಿ ಅಂತ ಭಗವಂತನನ್ನ ಅವಳು ಸ್ತೋತ್ರ ಮಾಡ್ತಾಳೆ. ವಿಶ್ವಾತ್ಮನ್, ಎಲ್ಲದರ ಒಡೆಯ ನೀನು, ಎಲ್ಲವನ್ನ ನಿರ್ವಹಿಸುವವನು ನೀನು, ಎಲ್ಲದರ ಅಂತರಂಗ ನೀನು. ಒಳಗೆ ಏನು ಇಲ್ಲದೆ ಹೊರಗಿನಿಂದ ಎಷ್ಟು ಅಧಿಕಾರ ನಡೆಸಿದ್ರು ಕೂಡ ಅದು ತಾಕತ್ತು ಪರಿಪೂರ್ಣವಾದ ರೀತಿಯಲ್ಲಿ ಬಳಕೆ ಆಯಿತು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ವಿಶ್ವಾತ್ಮನ್, ಇಡೀ ವಿಶ್ವದ ಅಂತರ್ಯಾಮಿಯಾಗಿ ಪ್ರತಿಯೊಂದರ ನಿರ್ವಹಣೆಯನ್ನ ನಡೆಸುವವನು ನೀನು. ನಿನಗೆ ಜಯ. ನೀನು ಯಾವಾಗಲೂ ಗೆಲುವಿನ ತುದಿಯಲ್ಲೇ ನಿಂತವನು. ನೀನು ಎಲ್ಲಾ ಮ್ಯಾಚ್ಗಳಲ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್ ನೀನೆ. ನಿನ್ನನ್ನ ಸೋಲಿಸುವ ಒಂದು ಮ್ಯಾಚ್ ಇಲ್ವೇ ಇಲ್ಲ. ಎಲ್ಲ ಕಾಲದಲ್ಲೂ ಜಯ. ಯಜ್ಞಪತೆ, ಯಜ್ಞದ ಒಡೆಯನೇ, ಅನಘ, ಪಾಪಗಳನ್ನ ಅಂಟಿಸಿಕೊಳ್ಳದವನೇ. ಯಾವಾಗಾದ್ರೂ ಪಾಪ ಅಂಟುವುದು ಯಾಕೆ?
ನಾನ್ ಮಾಡ್ತೇನೆ ಅಂತ ಭಾವಿಸಿದ್ರೆ, ಭಗವಂತ ನಾನ್ ಮಾಡ್ತೇನೆ ಅಂತ ಯಾಕೆ ಬಯಸುವುದಿಲ್ಲ? ಅವನೇ ಮಾಡುದಲ್ವಾ? ಮಾಡ್ತೇನೆ ಅಂತ ಅವನಿಗೆ ಗೊತ್ತಿರುತ್ತೆ. ಆದ್ರೆ ನಾನು ಮಾಡ್ತೇನೆ ಅಂತ ನಮ್ಮ ಆಲೋಚನೆ ಯಾಕೆ ಹೇಳಿ? ನಾನ್ ಮಾಡ್ತೇನೆ ಅಂತ ಹೇಳುವುದರ ನಂತರ ಒಂದು ಫಲ ಬೇಕು. ಆ ಗುರುತು ಯಾಕೆ ಅಂದ್ರೆ ನೆಕ್ಸ್ಟ್ ಹೇಳ್ಕೊಳ್ಳಿಕ್ಕೆ, ಈ ಕೆಲಸ ಈ ಈ ತೋಡು ನಾನೇ ತೋಡಿಸಿದ್ದು, ಈ ಸಂಕ ನಾನೇ ಕಟ್ಸಿದ್ದು, ಈ ಚಿತ್ರ ನಾನೇ ಬರೆದಿದ್ದು ಅನ್ನೋದು ಆಮೇಲಿನ ಪರಿಣಾಮದ ಅಪೇಕ್ಷೆಯಿಂದ ನಾವು ಅಂತಹ ಸಂಗತಿಗಳಿಗೆ ತುಂಬಾ ಒತ್ತು ಕೊಡ್ತೇವೆ. ಭಗವಂತ ಅದರಿಂದ ಮತ್ತೇನೋ ಒಂದು ಫಲವನ್ನ ಪಡೆಯುವ ಇರಾದೆಯೂ ಇಲ್ಲ. ಅವನು ಆತರ ಯಾವತ್ತು ನೋಡೋಣ ಹೇಗಿರುತ್ತೆ ಅಂತ ಆಸೆಯಿಂದ ನಡ್ಕೊಂಡವನು ಅಲ್ಲ. ಅಂದಾಗೆ ಅವನು ಅನಘ. ಅಘ ನಮ್ಮ ಸಮಸ್ಯೆ. ಅನಘ ಅವನು ಯಾವುದನ್ನು ಅಂಟಿಸಿಕೊಳ್ಳದೆ ನಿಂತವ. ಯಜ್ಞಪತೆ, ಎಲ್ಲ ಯಜ್ಞಗಳ ಒಡೆಯ. ಇಂಥ ಒಂದು ಯಜ್ಞ ಅಂತಲ್ಲ, ಜಗತ್ತಿನಲ್ಲಿ ಎಷ್ಟು ಬಗೆಯ ಯಜ್ಞಗಳಿವೆಯೋ ಆ ಎಲ್ಲಾ ಯಜ್ಞಗಳ ಒಡೆತನ ಆತನದ್ದು. ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ, ಸಂಶ್ ಅಂದ್ರೆ ಇಂದ್ರಿಯಗಳನ್ನ ದಂಡಿಸುವ ಯಜ್ಞ. ನಿಮ್ಗೆ ಯಾವುದನ್ನು ಯಜ್ಞ ಅಲ್ಲ ಅಂತ ನಿರಾಕರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಬದುಕುವೇ ಒಂದು ಯಜ್ಞ, ಜೀವನ ಯಜ್ಞ. ಅದಕ್ಕೆ 24 ವರ್ಷ, 44 ವರ್ಷ, 48 ವರ್ಷ ಅಂತ 3 ವಿಭಾಗ ಮಾಡಿದ್ರೆ ಸುಮಾರು 116 ವರ್ಷದ 3 ಸವನದ ಬದುಕನ್ನ ಯಾವ ಯಾವ ಕಾಲದಲ್ಲಿ ನಮ್ಗೆ ಎಂತೆಂಥ ಪ್ರೇರಣೆ ಬೇಕು ಅಂತ, ಯಾವ ಯಾವ ದೇವತೆಗಳು ಹೇಗೆ ನಮ್ಮನ್ನ ಪ್ರಚೋದಿಸ್ತಾರೆ ಅನ್ನುವ ಸಂಗತಿಯನ್ನ ಯಜ್ಞಪತೆ ಅನ್ನುವ ಶಬ್ದದಿಂದ ಒಂದು ಕಡೆ ಅನುಸಂಧಾನ ಮಾಡಿದ್ರೆ ಯಜ್ಞವನ್ನ ಬಿಟ್ಟು ನಾವು ಹೊರಗೆ ಬರ್ಲಿಕ್ಕಾಗಲ್ಲ. ಯಜ್ಞದಿಂದ ಆಚೆಗೆ ಮನಸ್ಸಿಡ್ಲಿಕ್ಕಾಗಲ್ಲ. ಯಜ್ಞ ಅನ್ನೋದು ಅಂಥದ್ದೊಂದು ದೊಡ್ಡ ಸುಂದರವಾದ ಕಾರ್ಯ. ಅದು ಆ ಯಜ್ಞದಲ್ಲಿ ಭಾಗವಹಿಸುವುದು ಅಂತಂದ್ರೆ ನಾವದಕ್ಕೆ ಸಾಕ್ಷಿಗಳಾಗುವುದು, ಅಥವಾ ಅದರ ಒಂದು ಸಣ್ಣ ಕಡ್ಡಿಯನ್ನು ಎತ್ತಿಟ್ರೆ ಆ ಯಜ್ಞಕ್ಕೆ ಸಂಬಂಧಪಟ್ಟ ಉದ್ದೇಶದಿಂದ ಅದು 10 ಜನ್ಮಗಳಲ್ಲಿ ನಮ್ಮನ್ನ ಎತ್ತಿ ಇಡ್ತಾ ಹೋಗುತ್ತೆ. ಅಂದ್ರೆ ಅಷ್ಟು ಶಕ್ತಿ ಕೇವಲ ಒಂದು ಯಜ್ಞ ಅಂತ ಚಿಂತನೆ ಮಾಡಿದ್ರಲ್ಲೇ ಸಿಗುತ್ತೆ. ಏನನ್ನಾದ್ರೂ ನಾವು ಯಜ್ಞ ಅಂತ ಚಿಂತನೆ ಮಾಡುವುದು ಮುಖ್ಯ ಅಂತ ಹೇಳ್ತಾರೆ. ಯಜ್ಞ ಅಂದ್ರೆ ಭಗವಂತನಲ್ಲಿ ಸೇರುವುದು ಅಂತ ಒಂದು ಅರ್ಥ ಇದೆ, ಅದನ್ನು ಯಾವಾಗ್ಲೂ ತಿಳ್ಕೊಂಡಿರ್ಬೇಕು. ಧಾತುವಿನ ಅನೇಕ ಮುಖಗಳ ಚಿಂತನೆಗಳಿಂದ ಅನೇಕ ಅರ್ಥಗಳ ಚಿಂತನೆ ಆಗೋದು ಸಾಧ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ತ್ವಂ ಯಜ್ಞ ತ್ವಂ ವಷಟ್ಕಾರ. ದೇವರಿಗೆ ಆಮೇಲೆ ಪೃಥ್ವಿ ಏನ್ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಒಂದೊಂದು ರೂಪದಿಂದಲೇನೆ ಭಗವಂತನನ್ನು ಚಿಂತಿಸುವುದು ಉತ್ತಮ ಅನ್ನುವ ನಿರ್ಧಾರಕ್ಕೆ ಬಂದವಳಂತೆ ತ್ವಂ ಯಜ್ಞ ಏನ್ ಹೇಳಬೇಕು? ಎಲ್ಲ ಯಜ್ಞಪತಿ ಅಂತ ಹೇಳಾಯ್ತು. ಯಜ್ಞಪತಿ ಆದ್ರೂ ಯಜ್ಞದಲ್ಲಿ ಏನ್ ನಡೆಯುತ್ತೆ ಅಂತಾನೆ ಗೊತ್ತಿರಲ್ಲ ಅವನಿಗೆ. ದುಡ್ಡು ಕೊಟ್ಟಿದ್ದೇನೆ ಮಾಡ್ತಿದ್ದಾರೆ ಅಂತ ಹೇಳ್ತಾನ ಅವನು. ಆ ತರದ ಯಜಮಾನನೂ ಅಲ್ಲ. ಯಜಮಾನ ಅನ್ನುವ ಶಬ್ದಕ್ಕೆ ಅರ್ಥವೇ ಯಜ್ಞ ಮಾಡುವನು ಅಂತ. ನಾವು ಯಜಮಾನ ಅಂದ್ರೆ ಮನೆಯ ಓನರ್ ಅಂತ ಅಷ್ಟೇ ಅರ್ಥದಲ್ಲಿ ಬಳಸ್ತೀವಿ. ಅವನು ಕೂಡ ಯಜಮಾನ ಯಾಕಿದ್ದ ಅಂದ್ರೆ ಬೆಳಿಗ್ಗೆ ಏಳುವುದರಿಂದ ಹಿಡಿದು ಸಾಯಂಕಾಲದ ತನಕದ ಎಲ್ಲ ಕ್ರಿಯೆಗಳನ್ನು ಕೂಡ ಭಗವಂತನ ಪ್ರೀತಿಗಾಗಿ ಮಾಡುವುದು ಎಲ್ಲವೂ ದೂರವಾಗಿ ಹೋಗುತ್ತೆ. ಇದರ ಜೊತೆಗೆ ತ್ವಂ ಯಜ್ಞ, ನೀನು ಯಜ್ಞನಾಗಿದ್ದಿ. ತ್ವಂ ವಷಟ್ಕಾರ, ನೀನು ವಷಟ್ಕಾರನಾಗಿದ್ದಿ. ತ್ವಂ ಯಜ್ಞ ಅಂದ್ರೆ ಭಗವಂತನಿಗೆ ಅವಳು ಹೇಳ್ತಾರೆ ಬಹುಷಟ್ ವಷಟ್. ಷಟ್ ಅನ್ನುವಲ್ಲಿ ಯಾರು? ಅನ ಅನ್ನುವ ಶಬ್ದದಿಂದ ಯಜ್ಞ ಅಂತ ಬಂದಾಗ ಚಟುವಟಿಕೆ ಬಹಳ ಮುಖ್ಯವಾದದ್ದು. ಕೈಂಕರ್ಯ ಮಾಡುವಾಗ ಕ್ರಿಯಾಶೀಲರಾಗಿದ್ರೆ ಮಾತ್ರ ಯಜ್ಞ ಸಾಂಗವಾಗುತ್ತೆ.
ಒಬ್ರ ಯಾರೋ ಮಧ್ಯದಲ್ಲಿ ಇಬ್ಬರು ಉದಾಸೀನ ಮಾಡಿದ್ರೆ ಉಳಿದ ಎಲ್ಲಾ ವ್ಯವಸ್ಥೆಗಳು ಕೂಡ ಹಾಳಾಗಿ ಹೋಗುತ್ತೆ. ಹಾಗಾಗಿ ತ್ವಂ ಯಜ್ಞ ತ್ವಂ ವಷಟ್ಕಾರ. ಓ ಷಟ್ ಭಗವಂತನಿಗೆ ವಿ ಅಂತ ಹೆಸರು. ವಿ ಅನ್ನುವುದೇ ವಕಾರವಾಗಿ ಪರಮಾತ್ಮನ 6 ಗುಣಗಳನ್ನು ಹೊತ್ತಿದೆ ಅಂತ ಹೇಳುವುದಾದ್ರೆ ವ ಷಟ್ಕಾರಾಹ. ಯಜ್ಞದಲ್ಲಿ ವಷಟ್ಕಾರಗಳು ಇಲ್ಲದೆ ಹೋದ್ರೆ ಅದು ಪರಿಪೂರ್ಣ ಆಗುದಿಲ್ಲ ಅಂತ ಮಾತಿದೆ. ಅದಕ್ಕೋಸ್ಕರ ಪುತ್ತೂರಿನ ಭಗವಂತನ ಉತ್ತಮ ಸ್ಥಿತಿಯ ಗುಣವನ್ನ ಹೇಳುವಾಗ ಈ ಶಬ್ದದಿಂದ ಗುರುತಿಸ್ತಾರೆ. ವಿಶ್ವಂ ವಿಷ್ಣುರ್ವಷಟ್ಕಾರೋ. ಯಜ್ಞದ 6 ಪ್ರಧಾನ ಅಂಗಗಳಲ್ಲಿ ಸೇರಿಕೊಂಡವ, ನಮ್ಮ ದೇಹವನ್ನೇ ಭಗವಂತನ ಯಜ್ಞದ 6 ಅಂಗವಾಗಿಸಿ 6 ಇಂದ್ರಿಯಗಳನ್ನ ಮುಟ್ಟಿ ಷಡಂಗ ನ್ಯಾಸವನ್ನ ಮಾಡುವ ಮೂಲಕ ದೇವರಿಗೆ ದೇಹವನ್ನೇ ಸಮರ್ಪಿಸಲು ಯಜ್ಞ ಮಾಡ್ಲಿಕ್ಕೆ ಕಷ್ಟ ಇಲ್ಲ ಅಂತ ಇದರ ಅರ್ಥ. ತ್ವಂ ಯಜ್ಞ ತ್ವಂ ವಷಟ್ಕಾರ ತ್ವಂ ಓಂಕಾರಸ್ತು ಅಗ್ನಯ. ಯಾರು ಇಲ್ಲ, ನೀನೇ ಇದೆಯಲ್ವ ಸಾಕು. ಅಲ್ಲ, ಯಜಮಾನ ಇಲ್ಲ, ನೀನೇ ಯಜಮಾನ. ಅಲ್ಲ, ನನ್ನ ಹತ್ರ ಮದುವೆ ಆಗಿಲ್ಲ, ಹೆಂಡತಿ ಇಲ್ಲ, ನಿನ್ನಲ್ಲೇ ಇದೆ ಮೇಧ, ನಿನ್ನಲ್ಲೇ ಇದೆ ಶ್ರದ್ಧಾ, ಅದೇ ನಿನ್ನ ಹೆಂಡತಿ. ಹೀಗೆ ಅಷ್ಟು ಸಂಗತಿಗಳನ್ನ ಜೋಡಿಸಿ ಯಜ್ಞದ ಪರಿಕಲ್ಪನೆಯಲ್ಲಿ ವಷಟ್ಕಾರ ಅಂದ್ರೆ ಏನು ಅಂತ ತಿಳ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ತ್ವಂ ಓಂಕಾರ ತ್ವಂ ಅಗ್ನಯ. ನೀನು ಓಂಕಾರ ರೂಪನಾಗಿದ್ದಿ, ನೀನು ಅಗ್ನಿಯ ಮುಖೇನ ಸಜ್ಜನರಿಗೆ ಬೇಕಿರುವ ಅಭೀಷ್ಟಗಳನ್ನ ಈಡೇರಿಸುವವನಾಗಿದ್ದಿ. ಯಜ್ಞ ಅನ್ನೋದು ದ್ರವ್ಯ ಯಜ್ಞ, ತಪೋಯಜ್ಞ, ಸ್ವಾಧ್ಯಾಯ, ಜ್ಞಾನಯಜ್ಞ, ಪ್ರಾಣಾಪಾನದ ಉಸಿರಾಟವೇ ಒಂದು ಯಜ್ಞ ಆಗಿ ನಿಲ್ಲತ್ತೆ. ಬ್ರೀದಿಂಗ್ ಎಕ್ಸರ್ಸೈಸ್ ಅಂತ ಹೇಳುತ್ತಾರೆ, ತಪ್ಪಿಯು ಪ್ರಾಣಾಯಾಮ ಅಂತ ಹೇಳಲ್ಲ. ಅದು ಒಂದು ಯಜ್ಞ. ಪ್ರಾಣಾಯಾಮ ಅನ್ನೋದು ಒಂದು ವಿಶೇಷವಾದ ಯಜ್ಞ. ನಾವು ಮಾಡುವ ಪಾಠವು ಒಂದು ಯಜ್ಞ, ನಾವು ಮಾಡುವ ಊಟವು ಒಂದು ಯಜ್ಞ, ನಾವು ಮಲಗುವ ನಿದ್ದೆಯೂ ಒಂದು ಯಜ್ಞ. ಯಜ್ಞ ಅಲ್ಲದ ಒಂದು ವಸ್ತುವೇ ಇಲ್ಲ ಜಗತ್ತಿನಲ್ಲಿ. ಇದನ್ನ ಹೇಳಿದ್ರೆ ಕ್ರೆಡಿಟ್ ಯಾರಿಗೂ ಭಾರತೀಯರಿಗೆ ಕೊಡ್ಬೇಕಾಗುತ್ತಲ್ಲ. ಇಲ್ಲಿಂದೇ ಟೆಕ್ನಿಕ್ ಕಲ್ತ್ಕೊಂಡು ಹೋಗ್ತಾರೆ, ಆಮೇಲೆ ಹೇಳುವಾಗ ಅದನ್ನ ಈ ಪೋಸ್ಚರ್ ಅಲ್ಲಿ ನೀವಿದ್ರೆ ಆಗುತ್ತೆ, ಅದನ್ನ ಯೋಗ ಅಂತ ಹೇಳಲ್ಲ, ಅಥವಾ ಪ್ರಾಣಾಯಾಮ ಅಂತ ಹೇಳಲ್ಲ, ಅಥವಾ ಯಮ ಅಂತ ಹೇಳಲ್ಲ, ಅಥವಾ ನಿಯಮ ಅಂತ ಹೇಳಲ್ಲ, ಅಥವಾ ಸಮಾಧಿ ಅಂತ ಹೇಳಲ್ಲ. ಅದು ಸುಪ್ತ ಪ್ರಜ್ಞೆಯಲ್ಲಿ ಕಾಣುವಂತಹ ಅಪರೂಪದ ಸಂಗತಿ. ಏನೇನೋ ಶಬ್ದಗಳನ್ನ ಹಾಕಿ ಒಟ್ಟು ಇಲ್ಲಿಂದ ನಾವು ಏನು ಉಪಕಾರ ಪಡೆದಿಲ್ಲ ಅನ್ನೋದನ್ನೇ ಹೆಗ್ಗಳಿಕೆ ಅನ್ನೋ ರೀತಿಯಲ್ಲಿ ತೋರಿಸುವ ಒಂದು ದೊಡ್ಡ ಅಜೆಂಡಾ ಇದೆ ಬಿಡಿ. ಅದೆಲ್ಲ ನಾವು ಮಾತಾಡಿ ಉಪಯೋಗ ಇಲ್ಲ. ಆದ್ರೆ ಭಗವಂತ ಇದನ್ನ ಗಮನಿಸ್ತಾ ಇರ್ತಾನೆ ಯಜ್ಞನಾಗಿ. ಯದ್ಯದಸ್ತಿ ತತ್ಸರ್ವಂ ಜಾನಾತಿ ಇತಿ ಯಜ್ಞ. ಎಲ್ಲ ಸಂಗತಿಗಳನ್ನು ಕಂಡು ಅದು ಎಲ್ಲಿ ದಾರಿ ತಪ್ತಾ ಇದೆ ಅಂತ ಗುರುತಿಸುವ ವ್ಯಕ್ತಿ ಆಗ್ತಾರೆ ವಷಟ್ಕಾರ. 6 ವಿಶೇಷ ನಾಮಗಳಿಂದ ಆಕಾರಯತಿ ವಷಟ್ಕಾರ. ಓಂಕಾರ, ಇದು ಮತ್ತೆ ಬಿಡಿಸ್ಕೊಳ್ಬೇಕಾದ ಅರ್ಥ. ಅಗ್ನೇಯ, ಇದು ಕೂಡ ಅತ್ಯಂತ ಅದ್ಭುತವಾದ ಸಂಗತಿ. ಮುಂದಿನ ಚಿಂತನೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧಿಯ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.